अयोध्यापति श्री रामचंद्र भगवान की, पवन सुत हनुमान की, वीरानाथ महाराज की, अवधूत चिंतन श्री गुरुदेव दत्त। ಹಳಂಬರೆ ಗ್ರಾಮಕ್ಕೂ ಅಯೋಧ್ಯೆಗೂ ಸಂಬಂಧವನ್ನ ನಿರ್ಮಾಣ ಮಾಡಿದ ಪೂಜ್ಯ ಬಾಬುರಾವ್ ಮಹಾರಾಜ್ ಅವರೇ, ಉಳಿದ ಎಲ್ಲ ಗಣ್ಯರೇ, ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಿರುವಂತಹ ಚಂದು ಪಾಟೀಲ್ ಹಾಗೂ ಅವರ ಬಳಗದವರೇ, ಎಲ್ಲ ಶ್ರದ್ಧೆಯ ತಾಯಂದಿರೇ, ಬಂಧು ಬಾಂಧವರೇ, ಹಾಲ್ಕಿಯ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಆದರೆ ಬಾಬುರಾವ್ ಮಹಾರಾಜ್ ಅವರ ಆಗ್ರಹಕ್ಕೆ ಒಲ್ಲೆ ಅನ್ನಲಿಕ್ಕಾಗದೆ ಹಳಂಬರೆಯ ಈ ಹನುಮಾನ್ ಸನ್ನಿಧಿಗೆ, ವೀರನಾಥ್ ಮಹಾರಾಜರ ಸನ್ನಿಧಿಗೆ, ದತ್ತ ಉದುತರ ಸನ್ನಿಧಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ನನ್ನ ಭಾಗ್ಯ ಅಂತ ಅನ್ಕೊಂಡು ಅಯೋಧ್ಯೆ ಇವತ್ತು ವಿಶ್ವದ ಎಲ್ಲ ಜನರು ಶ್ರದ್ಧೆಯಿಂದ ನೋಡುವಂತ ಸ್ಥಾನ. ಹಳಂಬರೆ ಗ್ರಾಮದ ಭಕ್ತರನ್ನ ಬಾಬುರಾವ್ ಮಹಾರಾಜರು, ಚಂದು ಪಾಟೀಲ್ ಹಾಗೂ ಅನೇಕ ಜನ ಜೊತೆಗಾರರನ್ನ ಜೋಡಿಸ್ಕೊಂಡು ಅಯೋಧ್ಯೆಗೆ ಕರ್ಕೊಂಡು ಬಂದರು. ಒಂದು ವಾರ ಅಲ್ಲಿ ಭಜನೆಯನ್ನ ಮಾಡಿದ್ರು, ರಾಮನ ದರ್ಶನವನ್ನ ಮಾಡಿಸಿದ್ರು ಎಲ್ರಿಗೂ. ಬಹಳ ಖುಷಿಯಾದಂತ ಸಂಗತಿ ಹೇಳಬೇಕು ಅಂದ್ರೆ, ಇವರದ್ದು ಅಯಾಚಿತ ಪ್ರವೃತ್ತಿ, ಅಂದ್ರೆ ಯಾವುದನ್ನು ಬೇಡಂಗೆ ಇಲ್ಲ ಇವರು. ಕೈ ಒಡ್ಡಿ ಬೇಡವರು ಬಹಳ ಮಂದಿ ಅದಾರ. ಆದ್ರ ಏನೂ ಬೇಡದೆ ತಪಶಕ್ತಿಯಿಂದ, ಶಾಂತ ಸ್ವಭಾವದಿಂದ ಎಲ್ಲರನ್ನ ಜೋಡಿಸಿಕೊಳ್ಳುವ, ದೇವರ ಜೊತೆಗೆ ಭಕ್ತರನ್ನ ಜೋಡಿಸುವ ವಿಶೇಷ ಪರಿಶ್ರಮದ ಕಾರಣದಿಂದಾಗಿ ಗುರುಗಳ ಬಗ್ಗೆ ನನಗೆ ಬಹಳ ಗೌರವ ಮೂಡಿತು. ಒಂದು ವಾರ ಭಜನೆ ಮಾಡುವಾಗ ಯಾವ ಸುಖ ಸೌಲಭ್ಯ ಅವರು ನಮ್ಮಿಂದ ಅಪೇಕ್ಷೆ ಮಾಡಲಿಲ್ಲ. ನಾವು ಅವ್ರು ಬಂದಾಗ ಹೇಳಿದ್ರು, ನಮ್ಗೆ 2 ಸಂತಿ ಕೊಡ್ರಿ ಅಂತ, ಒಂದು ನೆಲ ಕೊಡ್ರಿ, ಇನ್ನೊಂದು ನೀರು ಕೊಡ್ರಿ ಅಂತ. ನಾ ಮನಸ್ತಾಗ ಅನ್ಕೊಂಡೆ, ಇವೆರಡು ಪುಕ್ಕಟ ನಂದೇನದ ಇದ್ರೊಳಗೆ ಅಂತ. ಹೀಗಾಗಿ ನೆಲ ಮತ್ತು ನೀರು ತಗೊಂಡು, ದುಡ್ಡು ಅವರದ್ದೇ, ಭಕ್ತಿ ಅವರದ್ದೇ, ತಬಲಾ ಅವರದ್ದೇ, ಹಾರ್ಮೋನಿಯನ್ ಅವರದ್ದೇ, ಕಂಠ ಅವರದ್ದೇ, ಜನ ಅವರದ್ದೇ, ಊಟ ಸಾಮಗ್ರಿ ಅವರದ್ದೇ. ಒಂದು ವಾರ ಅಯೋಧ್ಯೆಯಲ್ಲಿದ್ದು ರಾಮನ, ಶಿವನ ಭಜನೆ ಮಾಡಿದ್ರು ಮತ್ತು ಪ್ರತಿನಿತ್ಯ ದೇವರ ದರ್ಶನ ಮಾಡಿದ್ರು. ದರ್ಶನಕ್ಕೆ ಸ್ಪೆಷಲ್ ದರ್ಶನ ಒಂದು ದಿನನೂ ಕೇಳಲಿಲ್ಲ ಈ ಮಹಾಪುರುಷ. ಬೆಳಗ್ಗೆ ಸೀದಾ ದರ್ಶನಕ್ಕೆ ಹೋಗ್ಬಿಡು. ನಾ ಕೇಳಿದೆ, 1-2 ದಿವಸ ಆಗಿತ್ತು, ದೇವರ ದರ್ಶನಕ್ಕೆ ಹೋಗಿದ್ರಿ ಅಂತ. 2 ಸಲ ಆತ್ರಿ ಅಂದ್ರು. ನಿಜವಾದ ಭಕ್ತಿಯನ್ನು ನಾನು ಇವರಲ್ಲಿ ನೋಡಿದ್ದೀನಿ, ನಿಮ್ಮಲ್ಲಿ ನೋಡಿದ್ದೀನಿ. ಬರೀ ಅಯೋಧ್ಯೆ ಅಲ್ಲ, ಕೇದಾರನಾಥ ಇರ್ಬೋದು, ಉಜ್ಜಯಿನಿ ಇರ್ಬೋದು, ವರ್ಷದಲ್ಲಿ 2 ಸಲ 2 ತೀರ್ಥಕ್ಷೇತ್ರಕ್ಕೆ
ಜನಗಳು ಅವ್ರ ದುಡ್ಡಿಂದ ಬರಬೇಕು. ಇವರು ಭಕ್ತರ ಮೂಲಕ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ. ಪ್ರಸಾದ ತಗೋಬೇಕು, ಇಡೀ ದಿನ ಭಜನೆ ಮಾಡಬೇಕು. ಅಂದ್ರೆ ಮನುಷ್ಯನ ಒಳಗಡೆ ಇರುವಂತಹ ಭಗವಂತನನ್ನ ಎಚ್ಚರಿಸುವ, ಜಾಗೃತಗೊಳಿಸುವ ಮಹಾ ಕಾರ್ಯ ಗುರುಗಳು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಶತ ನಮನ. ಬರೀ ಅವರಿಗೆ ನಮಸ್ಕಾರ ಮಾಡಿದ್ರೆ ಸಾಲೋದಿಲ್ಲ. ಅವ್ರ ಜೊತೆಗೆ ನೀವು ಯಾರ್ಯಾರು ಜೋಡ್ಕೊಂಡಿದ್ದೀರಲ್ಲ, ಒಳ್ಳೆಯವ್ರ ಜೊತೆಗೆ ಇಷ್ಟಪಡಲ್ಲ ಜನ. ದುಡ್ಡಿದ್ದವ್ರು ಬೆನ್ನು ಹತ್ತಿ, ಅಧಿಕಾರದ ಬೆನ್ನು ಹತ್ತಿ ಹೋಗೋರು ಬಹಳ ಮಂದಿ ಅದ. ಆದ್ರ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿಯನ್ನ ಬಾಜುಕಿಟ್ಟು ಭಕ್ತಿಯ ಕಡೆಗೆ ಹೋಗುವವರು ಕೆಲವರು ಜನ ಮಾತ್ರ. ಅವರಿಗೆ ನಿಜವಾಗಿ ದೇವರು ಒಲಿಯೋದು. ಆ ದಾರಿಯನ್ನು ತುಳಿದಂತ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ರಾಮ ಮಂದಿರ ಕಟ್ಟೋದ್ರಲ್ಲಿ ನಂದೇನು ಬಹಳ ಯೋಗದಾನ ಇಲ್ಲ, ಸೇವಕ ಅಷ್ಟೇ. ನಾನು ಕೆಲಸ ಮಾಡ್ತೀನಿ. ದೊಡ್ಡ ಟೀಮ್ ಇದೆ, ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಅದ್ರೊಳಗೆ ನಾನು ಒಬ್ಬ ಇದ್ದೀನಿ. ಕರ್ನಾಟಕದಿಂದ ನಾನಿದ್ದರಿಂದ ಕರ್ನಾಟಕದವರೆಲ್ಲ ನನ್ನ ಹೆಸರು ಮಾಡ್ಕೊಂಡು ಬರ್ತಾರೆ. ಕುಂಭಮೇಳ ನಡೀತು ಪ್ರಯಾಗದೊಳಗೆ. ದೇಶದ ಅರ್ಧ ಜನ ಕುಂಭಕ್ಕೆ ಬಂದರು. ಗಂಗಾ ನದಿಯನ್ನ ಅಲ್ಲಿ ಸ್ನಾನ ಮಾಡಿ ಶ್ರದ್ಧಾ ಭಕ್ತಿಗಳಿಂದ 10, 15, 20 ಕಿಲೋಮೀಟರ್, 30 ಕಿಲೋಮೀಟರ್ ನಡ್ಕೊಂಡು ಹೋದ್ರು. ಜನ ಡಯಾಬಿಟಿಸ್ ಮರೆತರು, ಕಾಲ್ ನೋವು ಮರೆತರು, BP ಹಾರ್ಟ್ ಮರೆತರು, ಜಾತಿ ಮರೆತರು. ಬಾಜುಕಿದ್ದ ಹರಿಜನ್ ಜಾಗ ಮಾಡ್ಲಿಕ್ಕತ್ತಾನ, ನಾ ಮಾಡ್ಲಿಕ್ಕತ್ತೇನೋ, ಡುಬುಕಿ ಯಾರು ಹೊಡಿಲಿಕ್ಕತ್ತಾರ ಗೊತ್ತಿಲ್ಲ. ನಾನು ಗಂಗೆಯ ಮಗ, ಈತನು ಗಂಗೆಯ ಮಗ, ಅವಳು ಗಂಗೆ ಮಗಳು. ಎಲ್ಲರೂ ಒಟ್ಟಿಗೆ ಸ್ನಾನ ಮಾಡೋದು. ಹತ್ತತ್ರ 60 ಕೋಟಿ ಜನ 1.5 ತಿಂಗಳ ಅವಧಿನಲ್ಲಿ, 2 ತಿಂಗಳ ಅವಧಿನಲ್ಲಿ ಒಂದು ಜಾಗಕ್ಕೆ ಬಂದ್ರೆ, ಒಂದು ಸಣ್ಣ ಘಟನೆ ಬಿಟ್ರೆ ಇನ್ನು ಯಾವ ಘಟನೆ ನಡೀಲಿಲ್ಲ. ಅದರೊಳಗೆ ಇಡೀ ದೇಶದ ಭಕ್ತರ ಯೋಗದಾನನೂ ಇದೆ. ಉತ್ತರ ಪ್ರದೇಶದ ಸರ್ಕಾರದ ವ್ಯವಸ್ಥೆನೂ ಬಹಳ ದೊಡ್ಡ ಕಾರಣ. ಆದರೆ ಕುಂಭ ಇಡೀ ದೇಶವನ್ನ ಜೋಡಿಸ್ತು. ನಮ್ಮ ದೇಶದ ಜನ ರಾಜಕಾರಣ ಬಂದಾಗ ಜಾತಿ ನೋಡುತ್ತಾರೆ. ಜಾತಿಯನ್ನ ಮರೆಸುವ ಶಕ್ತಿ, ಅಂತಸ್ತನ್ನ, ಶ್ರೀಮಂತ ಬಡತನದ ಭೇದವನ್ನ ದೂರ ಮಾಡುವ ಶಕ್ತಿ ಇದ್ರೆ ಅದು ಕೇವಲ ಧರ್ಮಕ್ಕೆ. ಆ ಧರ್ಮ ನಮ್ಮ ದೇಶವನ್ನ ಜೋಡಿಸಿದೆ. ಆ ಧರ್ಮ ಮಾರ್ಗದಲ್ಲಿ ನಾವು ನಡಿಬೇಕು. ರಾಮನ ಮಂದಿರ ಆಗಿದೆ, ಇನ್ನೇನು ಪೂರ್ಣ ಆಗ್ಬೇಕಷ್ಟೇ. ರಾಮ ಪ್ರತಿಷ್ಠೆ ಆಗ್ಬಿಟ್ಟಿದ್ದಾನೆ. ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ಬರ್ತಾರೆ. ಅನೇಕ ಜನ ದೇವರನ್ನ ನೋಡಿ ಅಳುತ್ತಾರೆ. ಯಾಕೆ ಅಳ್ತಾರಂತ, ನಮ್ಮ ಜೀವನದಲ್ಲಿ ನಾವು ಅಯೋಧ್ಯೆಯಲ್ಲಿ ರಾಮ ತಾನು ಹುಟ್ಟಿದ ಜಾಗದೊಳಗೆ ಪ್ರತಿಷ್ಠೆ ಆಗ್ತಾನಂತ ನಾವು ಅಂದ್ಕೊಂಡಿರ್ಲಿಲ್ರಿ ಅಂತ ಸಂತೋಷದ ಕಣ್ಣೀರು ಧಾರಾಕಾರವಾಗಿ ಹರಿತು. ಒಬ್ಬರದ್ದಲ್ಲ, ಇಬ್ಬರದ್ದಲ್ಲ. ಜಾತಿ, ಭಾಷಾ, ಪಕ್ಷ ಯಾವ ಸಂಬಂಧ ಇಲ್ಲ. ನಮ್ಮ ಸಂಘಟನೆಗೆ ಬೈಯುವಂತ ಕೇಜ್ರಿವಾಲ್ ದೇವರ ದರ್ಶನ ಮಾಡಿ ಬಡ ಹತ್ರು. ಇವತ್ತ ನಾಟಕ ಅನ್ರಿ, ಏನಾರ ಅಂದ್ರೆ ಕಣ್ಣಲ್ಲಿ ನೀರು ಬಂತು. ದೇವರ ಎದುರುಗಡೆ ಎಲ್ಲರೂ ಸಣ್ಣವರಾಗ್ತಾರೆ. ಅಲ್ಲಿ ಜಾತಿ ಸಂಬಂಧ ಇಲ್ಲ, ಭಾಷೆ ಸಂಬಂಧ ಇಲ್ಲ,
ಅಂತಸ್ತು, ಯೋಗ್ಯತೆ, ಶ್ರೀಮಂತಿಕೆ, ಬಡತನ ಇದ್ಯಾವುದು ಸಂಬಂಧ ಇಲ್ಲ. ಆ ಹೃದಯದ ಭಕ್ತಿ ಭಗವಂತನ ಕಡೆ ನಮ್ಮನ್ನು ಹೋಯಿತು. ಅದನ್ನು ನಾನು ಪ್ರತ್ಯಕ್ಷ ನಿತ್ಯ ನೋಡ್ತೀನಿ. ಜನರನ್ನ ಕೆಟ್ಟ ಮಾರ್ಗದಿಂದ ಒಳ್ಳೆ ಮಾರ್ಗದ ಕಡೆಗೆ ಒಯ್ಯುವಂತ ಶಕ್ತಿ ಇದ್ರೆ ಆ ದೇವರ ಹತ್ರ ಇದೆ, ಧರ್ಮದ ಹತ್ರ ಇದೆ. ಆ ಮಾರ್ಗ ನಾವೆಲ್ಲ ತುಳಿಬೇಕು. ಅಯೋಧ್ಯೆಯ ಮಂದಿರ ಒಂದು ಸಾಮಾನ್ಯ ಮಂದಿರ ಅಲ್ಲ, ಅದು ಇಡೀ ದೇಶದ ಜನರನ್ನ ಜೋಡಿಸುವಂತ ಮಂದಿರ. ವ್ಯವಸ್ಥೆಗಳು ಮಾಡಿದ್ದೀವಿ ಬೇರೆ. ಒಂದು ದಿನದಲ್ಲಿ 5 ಲಕ್ಷ ಜನರಿಗೆ ನಾವು ದರ್ಶನ ಮಾಡಿಸ್ಬೋದು ವಿಶೇಷ ಪರಿಸ್ಥಿತಿ ಒಳಗೆ ಅನ್ನೋದನ್ನ ಕುಂಭದ ಸಮಯದಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀವಿ. ದೇಶ ಜಗತ್ತಿನಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಒಂದು ದಿನದಲ್ಲಿ 5 ಲಕ್ಷ ದರ್ಶನ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಯಾರು ಹೇಳಿದ್ರು ಸುಳ್ಳು ಹೇಳ್ತಾರೆ, ಯಾಕೆ ನಾನು ನಿತ್ಯ ನೋಡಿದ್ದೀನಿ. ಜನ ಹೇಳ್ಬಿಡ್ತಾರೆ, ಜನಕ್ಕೇನು ಗೊತ್ತಿರಂಗಿಲ್ಲ. ಕಾಶಿ ಒಳಗೆ ದಿನ 10 ಲಕ್ಷ ಜನ ದರ್ಶನ ಮಾಡಿದ್ರಿ. 10 ಲಕ್ಷ ಜನ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಸೇರಿದ್ರೆ ಆಗ್ಬೋದು, ಗೊತ್ತಿಲ್ಲ. ಒಂದು ಸೆಕೆಂಡಿಗೆ ಒಬ್ಬರಂತೆ ದರ್ಶನ ಮಾಡಿದ್ರು. 1 ಸೆಕೆಂಡಿಗೆ ಒಬ್ಬರು. ನಾವು ಒಂದು ಲೈನಿಂದ 1 ನಿಮಿಷಕ್ಕೆ 68 ಜನರನ್ನ ಪಾಸ್ ಮಾಡಿಸಿದೀವಿ. ಅದು ಮಾಡಿದಾಗ 5 ಲಕ್ಷ 4,000 ಜನ ದರ್ಶನ ಮಾಡಿದರೆ ಒಂದು ದಿನದಲ್ಲಿ 19 ಗಂಟೆ ಒಳಗೆ, ಅಲ್ಲ 20 ಗಂಟೆ ಒಳಗೆ. ಇದಕ್ಕಿಂತ ಹೆಚ್ಚು ದರ್ಶನ ಎಲ್ಲೂ ಮಾಡ್ಸಕ್ ಸಾಧ್ಯ ಇಲ್ಲ. ನಮ್ಮಲ್ಲಿ 8 ಕ್ಯೂ ಇದೆ. ನೋಡಿದವ್ರು ಯಾರ್ಯಾರು ಬಂದಿದ್ದೀರಿ ಗೊತ್ತದು. ದೇಶದಲ್ಲಿ ಯಾವುದೇ ದೇವಸ್ಥಾನದಲ್ಲಿ 8 ಕ್ಯೂ ಇಲ್ಲ. 8 ಪಂಕ್ತಿಯಲ್ಲಿ ದೇವರ ದರ್ಶನ ಒಟ್ಟಿಗೆ ಆಗುವಂತದ್ದು ಎಲ್ಲೂ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು ಒಂದು ಭಾಗ ಆದ್ರೆ, ದೇಶದ ಜನರನ್ನ ಕರ್ಕೊಂಡ್ಬರ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ ನಮ್ಮ ಹತ್ರ. ಭಕ್ತಿ ಇದ್ರೆ ಮಾತ್ರ ಜನ ಬರ್ತಾರೆ. ಆ ಭಕ್ತಿ ಅಯೋಧ್ಯೆ ಕಡೆಗೆ ಜನರನ್ನ ತರ್ತಾ ಇದೆ. ಆ ಭಕ್ತಿಯನ್ನು ಹೆಚ್ಚು ಮಾಡೋದ್ರಲ್ಲಿ ಗುರುಗಳ ಪಾತ್ರ ಬಹಳ ದೊಡ್ಡದಿದೆ. ಅವರಿಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ದತ್ತನ ಕ್ಷೇತ್ರ. ದತ್ತನ ಕ್ಷೇತ್ರ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ತ್ರಿಮೂರ್ತಿ ರೂಪ ದತ್ತಾತ್ರೇಯ. ಯಾರಾದ್ರೂ ಒಬ್ರು ಹೆಣ್ಣನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಸತಿಯಾದವಳ ಶಕ್ತಿ ಎಷ್ಟಿದೆ ಅಂದ್ರೆ, ಅವರನ್ನ ಬಾಲಕರನ್ನಾಗಿ ಮಾಡಿ ತನ್ನ ಸ್ತನ ಉಳಿಸುವ ಶಕ್ತಿ ಅದು ತಾಯಿಗೆ ಮಾತ್ರ ಇರೋದು. ಅದನ್ನು ತೋರಿಸಿದಂತ ಸ್ವರೂಪ ದತ್ತಾತ್ರೇಯ. ಅಂತ ಒಂದು ಕ್ಷೇತ್ರದಲ್ಲಿ ನಾವಿದ್ದೀವಿ. ಆ ಸತಿಯ ಮಹತ್ವ, ತಾಯಿಯ ಮಹತ್ವ, ಮಾತೃಶಕ್ತಿಯ ಮಹತ್ವ ಅದನ್ನು ಅರ್ಥ ಮಾಡಿಕೊಂಡು ಇಡೀ ದೇಶವನ್ನ ದೇವಿ ಸ್ವರೂಪದಲ್ಲಿ, ರಾಮ ಸ್ವರೂಪದಲ್ಲಿ ನಾವೆಲ್ಲರೂ ನೋಡಬೇಕು. ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮ ರಾಜ್ಯವನ್ನ ನಾವೇ ನಿರ್ಮಾಣ ಮಾಡಬೇಕು. ಅಮೆರಿಕ ನಮ್ಮ ದೇಶವನ್ನ ರಾಮರಾಜ್ಯ ಮಾಡಕ್ಕಾಗಲ್ಲ, ದುಡ್ಡಿನಿಂದ ಮಾಡಕ್ಕಾಗಲ್ಲ. ಶ್ರದ್ಧೆ, ಭಕ್ತಿ, ದೇಶದ ಹಿತಕ್ಕಾಗಿ ಬದುಕೋದು, ಜಾತಿ ಭೇದ ಮಾಡದೇ ಇರೋದು, ಎಲ್ಲರನ್ನ ನನ್ನವರನ್ನಾಗಿ ಕಾಣೋದು, ಒಬ್ರಿಗೊಬ್ರಿಗೆ ಸಹಾಯ ಮಾಡೋದು, ಪರಿಶ್ರಮ ಪೂರ್ವಕ ಉತ್ತಮವಾದಂತ ಬದುಕನ್ನು ನಡೆಸೋದು, ಇದೇ ರಾಮರಾಜ್ಯದ ಸುಂದರ ಕಲ್ಪನೆ. ಆ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳ್ತಾ, ಶ್ರೀರಾಮನ ಅನುಗ್ರಹ, ದತ್ತ ಅವಧೂತರ ಮತ್ತು ಎಲ್ಲ ಪುಣ್ಯ ಪುರುಷರ ಆಶೀರ್ವಾದ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ಪರಮಾತ್ಮನಲ್ಲಿ, ಗುರು ಹಿರಿಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನನ್ನು ಇಲ್ಲಿಗೆ ಕರೆಸಿ ನನಗೊಂದು ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಗುರುಗಳಿಗೂ ಎಲ್ಲ ಸ್ನೇಹಿತರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.